ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಆಲ್ಮೋಸ್ಟ್ ಒಂದು 20 ಡೇಸ್ ಓಲ್ಡ್ ವಿಡಿಯೋ. May 9th ರೆಕಾರ್ಡ್ ಮಾಡ್ಕೊಂಡಿದ್ದು. ಊರಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಕೆಲವೊಂದು ವೀಡಿಯೋಸ್ ಮಾಡ್ಕೊಬೇಕಾಗಿತ್ತು ಅಂತೇಳಿ ರೂಮಲ್ಲಿ ನನ್ನ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಮಗುಗೆ ಟಿ ವಿ ಆಗ್ಬಿಟ್ಟು ಕುಂಡ್ರಿಸ್ಬಿಟ್ಟು ಹೋಗಿದ್ದೆ. ಅಷ್ಟರಲ್ಲಿ ಪಾಪು ನಿದ್ದೆ ಮಾಡಿಬಿಟ್ಟಿದ್ದಾನೆ. ಸರಿ ಅಂತೇಳಿ ಅವನ ಕ್ಲೀನಾಗಿ ಮಲಗಿಸಿ ಆಫ್ಟರ್ನೂನ್ 1:30 ಬೇರೆ ಆಗೋಗ್ಬಿಟ್ಟಿತ್ತು. ಸೊ ಇಬ್ಬರು ಸಹ ಮಲ್ಕೊಂಬಿಟ್ಟಿದ್ದಾರೆ, ನನ್ನ ಮಕ್ಕಳಿಬ್ರು. ಸರಿ ಅಂತೇಳಿ ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನನ್ನ ತಮ್ಮ ಇನ್ನೊಂದು ಬಂದುಬಿಡ್ತಾನೆ. ಅವ್ನು ಬರೋಷ್ಟೊತ್ತಿಗೆ ಊಟ ಮಾಡಿಕೊಂಡು ಅವ್ನ ಪಾಪುನ ರೆಡಿ ಮಾಡಿ ಮನೇಲೆಲ್ಲ ಕೆಲಸ ಮುಗಿಸೋಬೇಕಾಗಿತ್ತು ಅಂತೇಳಿ ಬೇಗ ಕೆಲಸ ಮುಗಿಸಿ ಅಷ್ಟು ನನ್ನ ತಮ್ಮ ಬಂದ. ಸೊ ನಮ್ಮ ಶಿಂಜು ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮೇಲೆ ಬಾ ಅಂದರೆ ಬರೋಕ್ಕೆ ರೆಡಿನೇ ಇರಲಿಲ್ಲ. ಸೊ ನನ್ನ ತಮ್ಮ ಸಹ ಬಂದಿದ್ದು. ನನ್ನ ಮಗ ಫುಲ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮಾಮ ಹತ್ರ ಕೂತ್ಕೊತೀನಿ ಅಂತ ಹೇಳಿ ಹೋಗಿ ಅವನ ಹತ್ರನೇ ಕೂತ್ಕೊಂಡಿದ್ದ. ಹಾಗೆ ನನ್ನ ತಂಗಿ ಬರ್ತಾ ಬ್ರೌನಿ ಮತ್ತು ಕಪ್ ಕೇಕ್ ಬೇಕು ಕೇಳಿದ್ಲು. ಸೊ ಬ್ರೌನಿಗೆ ಕರೆಂಟ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡು ಹೊರಟ್ವಿ. ಇನ್ನೇನು ಮಾಡೋದು, ಅವಳು ಕೇಳಿದ್ದಾಳೆ ಅಂತೇಳ್ಬಿಟ್ಟು ಮನೆಗೆ ಬಂದಿದ ತಕ್ಷಣ ನನ್ನ ಮಗಗೆ ಬ್ರೌನಿ ತಿನ್ಸಿದಳು ನನ್ನ ತಂಗಿ. ಇದೇ ಫಸ್ಟ್ ಟೈಮ್ ನನ್ನ ಮಗ ಬ್ರೌನಿನ ಟೇಸ್ಟ್ ಮಾಡಿದ್ದು. ಅವಳಿಗೆ ಸಿಕ್ಕಾಪಟ್ಟ ಇಷ್ಟ ಆಗೋಗ್ಬಿಡ್ತು ಬ್ರೌನಿ ಟೇಸ್ಟು. ಯಾರು ಕೊಟ್ಟರು ನೀವು ಒಂಥರ ಈಟೇಟ್ ಮಾಡ್ಬಿಟ್ಟು ಅವ್ರನ್ನ ಹೊಳೆಯೋಕ್ಕೆ ಹೋಗ್ತಾ ಇದ್ದ. ನನ್ನ ಮಗಳು ಸಹ ಕೆಳಗಡೆ ಕಾಯ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಕೊಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನೋಕ್ಕಂತ ಜಸ್ಟ್ ಒಂದು ಬೈಟ್ ತೊಗೊಂಡೆ ಅಷ್ಟು. ನನ್ನ ಮಗ ನನ್ನ ತಂಗಿನ ಕಚ್ಚೋಕ್ಕೆ ಹೋಗ್ಬಿಟ್ಟ. ಏನು ಕೊಟ್ಟೆ ಅಂತೇಳಿ ಆಮೇಲೆ ಅವ್ನು ಸಮಾಧಾನ ಮಾಡಿ ಸ್ವಲ್ಪ ತಿಂದಿದ್ದಾದ್ಮೇಲೆ ಸಂಜೆ ಹಸ್ಬೆಂಡ್ ಬರ್ತಾ ಆಫೀಸಿಂದ ಮಳೆ ಬರ್ತಿದೆ, ಬಜ್ಜಿ ಏನಾದರೂ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಬಜ್ಜಿಗೆ ಏನೇನು ಬೇಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫುಲ್ ಮೆಸ್ಸಿ ಆಗೋಗ್ಬಿಟ್ಟಿದೆ ಕಿಚನ್ನು. ನಾನು ಮಾಡ್ಕೊತೀನಿ ನನ್ನ ತಂಗಿ, ನಾನು ಬಜ್ಜಿ ಹಾಕ್ತೀನಿ, ಏನೇನು ಬೇಕಲ್ಲ ರೆಡಿ ಮಾಡಿಕೊಡು ಅಂತ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಇದು ನೆಕ್ಸ್ಟ್ ವಿಡಿಯೋಸ್ ಬಂದು ಅಮ್ಮ ಮನೆದು ಗೃಹ ಪ್ರವೇಶದ್ದು ವಿಡಿಯೋಸ್ ಬರ್ತಿದೆ. ಸೊ ಆಲ್ಮೋಸ್ಟ್ ಗ್ಯಾಪೇ ಆಗ್ತಿದೆ ಇತ್ತೀಚೆಗೆ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ. ಸೊ ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕಂತ ಟ್ರೈ ಮಾಡ್ತೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.